ನಿನ್ನೆಯಷ್ಟೇ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ವಿಡಿಯೋ ಕಾಲ್ ಮೂಲಕ 52ನೇ ಸಿಸಿಎಚ್ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ನಟ ದರ್ಶನ್ ನನಗೆ ಸ್ವಲ್ಪ ವಿಷಯ ಕೊಟ್ಬಿಡಿ, ಬದುಕೋಕೆ ಸಾಧ್ಯ ಆಗ್ತಿಲ್ಲ, ನನ್ನೊಬ್ಬನಿಗೆ ವಿಷಯ ಕೊಟ್ಬಿಡಿ, ನಾನು ಬಿಸಿಲನ್ನ ನೋಡಿ 1 ತಿಂಗಳಾಗಿದೆ, ಕೈಗೆ ಫಂಗಸ್ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ನಿನ್ನೆ ನಟ ದರ್ಶನ್ಗೆ ಕೊಂಚ ರಿಲೀಫ್ ನೀಡುವಂತಹ ಆದೇಶವನ್ನ ಕೊಟ್ಟಿದ್ದಾರೆ. ಹೌದು, ನಟ ದರ್ಶನ್ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಪುರಸ್ಕಾರ ಸಿಕ್ಕಿದ್ದು ನ್ಯಾಯಾಧೀಶರು ಹೆಚ್ಚುವರಿ ದಿಂಬು ಮತ್ತು ಹಾಸಿಗೆಯನ್ನ ನೀಡಲು ಪರ್ಮಿಷನ್ ನೀಡಿದ್ದಾರೆ. ಹಾಗೆಯೇ ಜೈಲಿನ ಒಳಗಡೆನೆ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತೆ ಜೈಲಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಬಳ್ಳಾರಿ ಜೈಲಿಗೆ ನಟ ದರ್ಶನ್ರನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದ್ರೆ ಸದ್ಯಕ್ಕೆ ಬಳ್ಳಾರಿ ಜೈಲಿಗೆ ಅವರನ್ನ ಸ್ಥಳಾಂತರ ಮಾಡೋದಕ್ಕೆ ಸಕಾರಣವಿಲ್ಲ ಅಂತ ಹೇಳಿ ಕೋರ್ಟ್ ನಿರಾಕರಿಸಿದೆ. ಇನ್ನು ಜೈಲಿನ ನಿಯಮಗಳನ್ನ ಉಲ್ಲಂಘಿಸಿದ್ದೆ ಆದ್ರೆ ಜೈಲು ಐಜಿ ನಟ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ನಿರ್ಧಾರವನ್ನ ತೆಗೆದುಕೊಳ್ಳಬಹುದಾಗಿದೆ. ಇನ್ನು ಜೈಲಿನ ಕೈಪಿಡಿಯಂತೆ ಜೈಲಧಿಕಾರಿಗಳು ಕೂಡ ನಡ್ಕೊಳ್ಬೇಕು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನ ನೀಡಿದೆ. ಹೀಗಾಗಿ ನಟ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ.